ಬೇಡನಾ ಬೇಡಪ್ಪ ನೀತೀನಿ ನಂಗೆ ಸಾಕು. ಚೆನ್ನಾಯ್ತಾ? ಅಪ್ಪನ ಪ್ಯಾಂಟ್ ಮಗಗೆ, ಅಪ್ಪನ ಟೀ ಶರ್ಟ್ ಮಗಂಗೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಶೈನ ಹಾಸ್ಟೆಲಿಗೆ ಬಿಡೋದಕ್ಕೆ ಹೋಗೋ ವ್ಲಾಗ್ ಬರ್ತಾ ಇದೆ. ಈಗ ಹೋಗ್ತಾ ಇದ್ದೀವಿ. ನೋಡಿ ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದು. ನಮ್ಮನೆಯವ್ರು ಬಾ ಮುಂದೆ ಮುಂದೆ ಅಂತ ನನ್ನ ಕರೆದ್ರ. ಇಬ್ಬರು ಒಟ್ಟಿಗೆ ಕುತ್ಕೊಂಡ್ರಿ ಅಂದರೆ ಶ್ರೇಯು ಏನಂದ್ರೂ ಬರಲ್ಲಂತೆ. ಹಿಂದೆ ಕುತ್ಕೊಂಡಿಯಾನೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾನೆ ಮುಂದೆ. ಅವನು ಒಬ್ಬನೇ ಹಿಂದೆ ಕೂರಲ್ಲ. ಈಗ ಸ್ವಲ್ಪ ದೊಡ್ಡಕ್ಕಾಗಿದ್ದಾನಲ್ಲ, ಕೂರ್ಸ್ಕೊಳಕ್ಕೆ ಸ್ವಲ್ಪ ತ್ರಾಸಾಗುತ್ತೆ. ನಿನ್ನೆ ಸ್ವಲ್ಪ ತ್ರಾಸಾಯಿತು ನನಗೂ. ಏನಪ್ಪ ಅವನು ಹಿಂದೆ ಕುತ್ಕೊಂಡ್ರೆ ನಮಗೂ ಸಮಾಧಾನ ಆಗಲ್ಲ, ಅವನಿಗೂ ಸಮಾಧಾನ ಆಗಲ್ಲ. ನೀವೆಲ್ಲ ನಗ್ತೀರ ಅನ್ಸುತ್ತೆ. ಅವನೇನು ಮುಂದೆ ಕೂರ್ಸ್ಕೊಂತೀರ ಅಂತ. ಏನೋ ನಮಗೆ ಸಮಾಧಾನನೇ ಆಗಲ್ಲ ಅವ್ನು ಹಿಂದೆ ಕುತ್ಕೊಂಡ್ರೆ. ಅವನು ಅಷ್ಟೇ. ನಿನ್ನೆ ಸ್ವಲ್ಪ ಬರ್ಬೇಕಾದ್ರೆ ಹಿಂದೆ ಕುತ್ಕೊಂಡ ಸ್ಕೂಲಿಂದ. ಇನ್ನು ಸ್ಕೂಲ್ ಇಳಿತಿದ್ದಂಗೆ ಇಲ್ಲ ಮುಂದೆ ಬರ್ತೀನಿ ಅಂತೇಳಿ ನನ್ನ ಜೊತೆಗೆ ಬಂದು ಮುಂದೆ ಕುತ್ಕೊಂಡ. ಇವತ್ತು ಆರಾಮಾಗಿ ಹೊರಟಿದ್ದೀವಿ ಲೇಟಾಗೇನೆ. 11 ಗಂಟೆ ಆಗಿತ್ತಲ್ಲ ಮನೆ ಬಿಟ್ಟಾಗ. 11 ಗಂಟೆ ಆಗಿತ್ತು ಮನೆ ಬಿಟ್ಟಾಗ. 3:30 ಹಂಗೆ ಬಿಟ್ಟು ಬರೋಕ್ಕಾಗುತ್ತೆ ಅಂತ ಹೇಳಿ ಅಡುಗೆನೂ ಏನೂ ಮಾಡ್ಕೊಂಡಿಲ್ಲ. ಮಾಡೋಣ ಅಂತ ಅಂದ್ಕೊಂಡೆ. ಇವರು ಬ್ಯುಸಿ ಆಗೋದ್ರು. ಆಮೇಲೆ ನನಗೂ ಕೆಲಸ ಆಗೋಯ್ತು. 5 ಗಂಟೆಗೆ ಇದ್ರೂ ಕೆಲಸ ಮುಗಿಲಿಲ್ಲ. ಮಗ ಸಣ್ಣ ಮಾಡ ಮಗನೇ, ಇದು ಕೊಡ್ಲಾ, ಇದನ್ನ ಕೊಡ್ಲಾ ಮಗ, ಇತ್ತಗ. ಅದೇನೋ ಒಂದು ಕಿವಿ ಚೆನ್ನಾಗಿ ಕೇಳಲ್ಲ, ಒಂದು ಕಿವಿ ಕೇಳುತ್ತೆ. ಚಿನ್ನಿದದು. ಅವಳು ಮೊನ್ನೆ ಮೊಬೈಲ್ ತಗಂತ ಅವಳಿಗೊಂದು ಕೊಟ್ರ. ಏನಂತಾರೆ ಅದಕ್ಕೆ, ಏನಂತಾರೆ ಮಗ? ಇಯರ್ಪೋಡ್ಸ್. ಅದು ಚೆನ್ನಾಗಿಲ್ಲ. ಅದು ಅವರು ಕೊಟ್ಟಿರೋದು. ಹಾಕ್ಕೊಂಡ್ರೆ ಯಾವಾಗಾರು ತೆಗಿತೀನೋ ಅನ್ಸುತ್ತೆ. ಚಿನ್ನಿದು ಬೋಟ್ ಅವ್ರದ್ದು ತುಂಬ ಚೆನ್ನಾಗಿದೆ. ಬೋಟೆ ಅಲ್ಲ, ಅದು ಚೆನ್ನಾಗಿದೆ. ಆದರೆ ಅದರಲ್ಲಿ ಒಂದು ಕೇಳುತ್ತೆ, ಒಂದು ಕೇಳಲ್ಲ. ಹಂಗಾಗಿ ಅದನ್ನು ಹಳೇದನ್ನು ಇಟ್ಟು ಹೋಗಿದ್ದಾಳೆ. ಆದರೆ ನಾನು ಅದನ್ನೇ ಹಾಕೊಂಡು ಕೇಳೋದು. ನಾನು ಬೆಳಗ್ಗೆ ಇದನ್ನೆಲ್ಲ ಕೇಳ್ತಿರ್ತೀನಿ, ಹಾಡುಗಳೆಲ್ಲ. ಆವಾಗ ಅದೇ ಲೇಟಾಗಿ ಹೊರಟಿದ್ದೀನಿ. ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಅಂತ. ನಿನ್ನೇನಾದರೂ ಸ್ವಲ್ಪ ಅಲ್ಲೊಂಚೂರು ಮಳೆ ಇತ್ತು. ಇವತ್ತಂತೂ ಒಂದು ಹನಿ ಮಳೆ ಇಲ್ಲ ಅಲ್ಲ ರೀ. ಎಂಥ ಬಿಸಿಲು ಗೊತ್ತಾ. ಶೈವು ಬಟ್ಟೆ ಎಲ್ಲ ಚೆನ್ನಾಗಿ ಒಣಗ್ತು. ಆದರೆ ಮಳೆ ಬೇಕಿತ್ತು. ಈ ಥರ ಮಳೆ ಹೋದರೆ ಹೆಂಗೆ ಅಂತ ಅಲ್ಲ. ನೀರಂತೂ ಎಷ್ಟು ಕಾದಿದ್ವು ಅಂದರೆ ಸೋಲಾರಲ್ಲಿ ಆ ಥರ ನೀರು ಕಾದಿದ್ವು. ನೀರು ಬಿಸಿ ಇತ್ತು. ನಾನು ತಣ್ಣ ನೀರಲ್ಲಿ ಸ್ನಾನ ಮಾಡಿದೆ. ಮತ್ತು ಈ ಸಲ ಮಳೆ ಬಂದರೂ ಒಂಥರ ಚಳಿ ಅನ್ನಿಸ್ತಾ ಇಲ್ಲ ಅಲ್ಲ ರೀ. ಒಂಥರ ಸೆಕೆ ಅಂತ ಅನ್ನಿಸ್ತಾ ಇದೆ. ಏನು ವಾತಾವರಣನೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಹೆದರಿಕೆ ಆಗುತ್ತೆ. ಹಿಂಗೆ ಮಳೆ ಗಿಳೆ ಎಲ್ಲ ಹೋಗ್ಬಿಟ್ರೆ ಹೆದರಿಕೆ ಆಗುತ್ತೆ. ವರ್ಕ್ ಆಗಲ್ಲ. ಒಂದು ಕನೆಕ್ಟ್ ಆಗ್ತಿಲ್ಲ. ನಂದ್ರಲ್ಲಿ ಮಾರ್ಗ ಆಗುತ್ತೆ ನೋಡಿ. ಅದೇ ಇವತ್ತು ಬನ್ನಿ, ಮಗನ ಬಿಟ್ಟು ಹೋಗ್ಬೇಕಿದ್ರೆ ಮಾತ್ರ ವಿಡಿಯೋ ಮಾಡ್ತೀನಿ. ಬರ್ಬೇಕಿದ್ರೆ ವಿಡಿಯೋ ಮಾಡೋಕ್ಕೆ ಮನಸ್ಸಾಗಲ್ಲ, ಹಂಗಾಗ್ಬಿಡುತ್ತೆ. ಇದು ಹುಂಚದ ಮಠದ ಆನೆ. ಇದು ಅಲ್ಲಿ ಯಾರೋ ಪೂಜೆ ಮಾಡ್ತಾ ಇದ್ರು. ನಮ್ಮನೆಯವ್ರು ಹೋದ್ಸಲ ಬಂದಾಗ ಯಾವಾಗೋ ಒಂದಿನ ಕಂಡಿತ್ತಂತೆ. ಅವರಿಗೆ ಬಾಳೆಹಣ್ಣು ಕೊಡಬೇಕು ಅಂತ ಅನಿಸಿತ್ತಂತೆ. ಎಲ್ಲ ಕಡೆ ಅಂಗಡಿಗಳನ್ನ ಹುಡುಕಿದ್ರು, ಎಲ್ಲೂ ಅಂಗಡಿಗಳು ಇರಲಿಲ್ಲ. ಆಮೇಲೆ ಶ್ರೇಯು ಅದು ಬಿಸ್ಕೆಟ್ ಕೊಡಿಸಿದ್ರಲ್ವ, ಅದನ್ನೇ ಅದಕ್ಕೆ ಕೊಟ್ಬಿಟ್ಟು
ತಿನ್ನೋದಕ್ಕೆ ಕೊಟ್ಟರು, ಅದು ತಿಂತು ಪಾಪ. ಆಮೇಲೆ ದುಡ್ಡು ಕೊಟ್ರಂತೆ, ದುಡ್ಡನ್ನ ಎಷ್ಟು ನೀಟಾಗಿ ಇಸ್ಕೊಂಡು ಮಾವುತನ ಹತ್ರ ಕೊಡ್ತಂತೆ. ಬಿಸ್ಕೆಟನ್ನು ಮಾತ್ರ ತಾನೇ ತಿಂತಂತೆ. ಶ್ರೇಯು ಅದೇ ಹೇಳ್ತಾ ಇದ್ದ, ನೋಡೋದು ಎಷ್ಟು ರೆಕಗ್ನೈಸ್ ಮಾಡುತ್ತೆ ಅಂತ. ನಮ್ಮನೆಯವ್ರಿಗೆ ಆನೆ ಇಲ್ಲ ಅಂದರೆ, ಆನೆ ಅಂತಲ್ಲ ಒಟ್ಟು ಅವರಿಗೆ ಪ್ರಾಣಿಗಳಂದರೆ ಹೆದರಿಕೆ. ಶ್ರೇಯು ಇಳಿಬೇಡ ಅಂತ ಹೇಳಿದ್ರು. ನಾನೇ ಹೋಗು ಮಗ ಅಂತ ಅಂದೆ. ಅವರೇ ಕರೆದು ಆಶೀರ್ವಾದ ಮಾಡಿ ಕಳಿಸಿದ್ರು. ಆಮೇಲೆ ಯಾಕಂದರೆ ನಾವು ಹೊಸನಗರದಲ್ಲಿರ್ತಾ ಒಂದು ಇನ್ಸಿಡೆಂಟ್ ಆಗಿತ್ತು. ಆವಾಗಿಂದ ನಮ್ಮ ಮನೆಯವ್ರು ಯಾವುದೇ ಪ್ರಾಣಿಗಳನ್ನೂ ನಂಬೋದೇ ಇಲ್ಲ. ಅದ್ರ ಮೂಡ್ ಹೇಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಶ್ರೇಯುಗೆ ಇಲ್ಲಿ ಏನಾದರೂ ತಿನ್ನು ಅಂತ ಹೇಳಿದ್ವಿ, ಅವ್ನು ಬೇಡ ಅಂತ ಅಂದ. ಅವನಿಗೆ ಹೊಟ್ಟೆ ಒಂಥರ ಉಬ್ಬರಿಸ್ದಂಗೆ ಆಗಿತ್ತಂತೆ. ಹಾಗಾಗಿ ನಾವು ಇಲ್ಲೇ ಸೋಡಾ ಕುಡಿಸ್ಬೇಕಾಗಿತ್ತು, ಕುಡಿಸಿದ್ರೆ ಸರಿ ಆಗ್ತಾಯಿತ್ತು. ನಮಗೂ ಅದು ತಲೆ ಹೊಳಿಲೇ ಇಲ್ಲ. ಅಲ್ಲಿ ಸೋಡಾ ಚೆನ್ನಾಗಿ ಸಿಗುತ್ತೆ ಆಗುಂಬೆಯಲ್ಲಿ, ಮತ್ತು ಸೋಮೇಶ್ವರದಲ್ಲಿ ಕೂಡ ಸೋಡಾ ಚೆನ್ನಾಗಿ ಸಿಗುತ್ತೆ. ನಮ್ಮಿಬ್ಬರಿಗೂ ಅದು ತಲೆನೇ ಹೊಳಿಲಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಹಾಗೆ ಈಗ ಆಗುಂಬೆ ಘಾಟಿನೂ ಕೂಡ ನಾವು ಇಳಿತಾ ಇದ್ದೀವಿ. ಶ್ರೇಯು ಮೂಡ್ ಯಾಕೋ ಖರಾಬಾಗಿದೆ. ಇಷ್ಟು ದಿನ ಯಾಕೋ ಒಂಥರ ಅನಿಸ್ತಾ ಇದೆಯಂತೆ. ಒಂದು ಸ್ವಲ್ಪ ಹೊರಗೆ ಓಡಾಡ್ಕಬ್ಬ ಮಗ. ಯಾವತ್ತೂ ಹಿಂಗೆ ಆಗಿರಲಿಲ್ಲ. ಈಗ ಸುಮಾರು ದಿನ ಆಗಿತ್ತು ಆರಾಮಾಗಿರೋನು. ಈ ಸಲ ಯಾಕೋ ಸ್ವಲ್ಪ ಹಂಗೆ ಮಾಡ್ತಾ ಇದ್ದಾರೆ. ಅಥವಾ ಮುಂದ್ಗಡೆ ಬಂದರೂ ಬರ್ತಾ ಇಲ್ಲ, ಹಿಂದ್ಗಡೆನೇ ಕುತ್ಕೊಂಡಿದ್ದಾನೆ. ಅಲ್ಲಿ ಮಂಡಕ್ಕಿ ತಗೋ ಅಂತ ಅಂದೆ ನಾನು. ಸ್ವಲ್ಪ ಏನಾದ್ರು ತಿಂದ್ರೆ ಇದು ಮಾಡೋಕ್ಕಾಗತ್ತೆ. ಬೇಡಪ್ಪ, ಇನ್ನೇನು ಬಂತಲ್ಲ. ಇಲ್ಲ, ಅವನೇ ಮುಂದೆ ಬರಲಿ. ಬರ್ತೀಯ ಮಗ? ಮಮ್ಮಿ ಹಿಂದೆ ಕಳಿಸ್ತೀನಿ. ಬರ್ತೀಯಾ ಡ್ಯಾಡಿ ಜೊತೆ? ಬರ್ತೀಯಾ? ಮುಂದೆ ಬಂದರೆ ವಾಮಿಟ್ ಕಮ್ಮಿ ಆಗುತ್ತೆ ಅಂತ ನಾನು ಹಿಂದೆ ಕಳಿಸಿದ್ರಾಗೆ ಇದ್ದಾರೆ ಮಗ. 2 ಗಂಟೆಗೆ ಹೋಗ್ಬೇಕು. ಅಲ್ಲ ಶ್ರೇಯು, ನಿನ್ನೆ ಅವ್ರಿಗೆ 12ವರೆಗೆ ಬಿಟ್ಟಿದ್ರಾ? ನಮಗೆ 12ವರೆಗೆ ಬರೋಕ್ಕೆ ಕೇಳಿ ನಾವು 10ವರೆಗೆ ಬಂದು ಕೂತ್ಕೊಂಡಿದ್ದೀವಿ. ನಾವು ಕಾದಿಲ್ಲ. ಇವತ್ತು ಕಾಯಿಲೆ ಅವರು. ನಿನ್ನೆ ಅವ್ರ ಹವ, ಇವತ್ತು ನಮ್ಮ ಹವ. ನನಗೆ ಅಲ್ಲಿ ಇದರಲ್ಲಿ ಕೊಡಿಸ್ಬೇಕಿತ್ತು. ಅವ್ನು ಹಂಗೆ ಹೇಳಿದ್ಮೇಲೆ ಹಂಗೂ ಒಂಥರ ಇನ್ನೂ ಒಂಚೂರು ಐತಿರ್ಬೇಕು ಸೋಡಾ. ಮುಗಿತಾ? ಮೂವ್ ಮಾಡಬೇಡ, ಕುಡಿ, ಹಂಗೆ ಕುಡಿ. ಮೂವ್ ಮಾಡಿದ್ರೆ ಏರು ಹೋಗುತ್ತೆ. ಕುಡಿ, ಹೊಟ್ಟೆ ಚೆನ್ನಾಗಿ ತೆಗ್ ಬರುತ್ತೆ. ಒಂದು 2-3 ಏನು ಹೇಳೋ ಮಗ? ಯಜಮಾನ್ರೆ, ಒಂದು ಮಸಾಲ ಪಾಪಡ್ ಕುಡಿ. ಶ್ರೇಯು ಪಾಪ ಊಟನೇ ಮಾಡಲಿಲ್ಲ. ಅವನು ಹಾಗೇ ಘಾಟಿ ಇಳಿದ ತಕ್ಷಣ ಡಲ್ ಆಗಿಬಿಡ್ತಾನೆ. ಊಟನೂ ಮಾಡಲಿಲ್ಲ. ಅವ್ರ ಡ್ಯಾಡಿಗೆ ಭಾಳ ಬೇಜಾರಾಗ್ಬಿಡ್ತು, ಮಗ ಊಟನೇ ಮಾಡಲಿಲ್ಲ ಅಂತೇಳಿ. ಒಂದು 10 ಸಲ ಹೇಳಿದ್ರು. ನನ್ನ ಇದರಲ್ಲೇ ನಾನು ಒಂಚೂರು ಊಟ ಮಾಡಿಸ್ದೆ. ಶ್ರೇಯು ಅಲ್ಲಿ ಮಸಾಲ ಪಾಪಡ್ ತೊಗೊಂಡ. ನಂಗೆ ಅದಕ್ಕೆ ಕೊಟ್ಟಿರೋ ದುಡ್ಡು ನೋಡಿ ಹೊಟ್ಟೆ ಎಲ್ಲ ಉರಿದೋಯ್ತು. 90 ರೂಪಾಯಿ. ಅದರಲ್ಲಿ ಏನೂ ಇರಲಿಲ್ಲ. ಈರುಳ್ಳಿ, ಟೊಮೆಟೊ, ಖಾರದ ಪುಡಿ, ಒಂದು ಉದ್ದಿನ ಹಪ್ಪಳನ ಸುಟ್ಟಿಟ್ಟಿದ್ರು ಅಷ್ಟೇ. ಅದಕ್ಕೆ 90 ರೂಪಾಯಿ ಕೊಟ್ವಿ. ನಮಗೆ ಅದೊಂದು ಸ್ವಲ್ಪ ಬೇಜಾರಾಯ್ತು. ಅದಕ್ಕೆ ನಾನು ಬಂದೋಳೆ ಫಸ್ಟ್ ಇಲ್ಲಿ ಉದ್ದಿನ ಹಪ್ಪಳನ ನೋಡ್ತಾ ಇದ್ದೆ. ಶ್ರೇವಿಗೆ ಏನಾದರೂ ಬೇಕಾದರೆ ತೊಗೋ ಅಂತ ಹೇಳಿದೆ. ಆಮೇಲೆ ಒಂದೊಂದು ಸ್ವಲ್ಪ ಸ್ನ್ಯಾಕ್ಸು, ಆಮೇಲೆ ಚಾಕ್ಲೇಟ್ ಅದೆಲ್ಲ ತೊಗೊಂಡ. ಮಜ್ಜಿಗೆ ಮೆಣಸು ಇಲ್ಲಿ ಚೆನ್ನಾಗಿರೋದು ಸಿಗುತ್ತೆ. ಅದೊಂದು 1/4 kg ಇರಲಿಲ್ಲ, 65 ರೂಪಾಯಿ ಇತ್ತು. ಸುಮ್ಮನೆ ಬಿಟ್ಟು ಬಂದೆ ನಾನು. ಯಾಕಂದರೆ ಈ ವರ್ಷ ನಾನೇ ಮಜ್ಜಿಗೆ ಮೆಣಸು ಮಾಡಿರೋದ್ರಿಂದ ಇನ್ನೊಂದ್ಸಲ ಯಾವಾಗಾರು ಬಂದಾಗ ಒಯ್ಯೋಣ ಅಂತ ಬಂದೆ. ಹಾಗೆ ಈಗ ನಾವು ಸ್ಕೂಲ್ ಕಡೆ ಹೊರಟ್ವಿ. ಶ್ರೇಯು ತುಂಬ ಒಂಥರ ಮಾಡ್ತಾಯಿದ್ದ. ಹೊಟ್ಟೆ ಯಾಕೋ ಒಂಥರ ಆಗ್ತಾಯಿದೆ ಅಂತ ಇದ್ದ. ನಮಗೂ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಅದು ಮೇಲಿಂದ ಮೇಲೆ ತಿಂದಿದ್ದಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ. ಅವನಿಗೆ ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಯಿತೋ ಏನೋ ಗೊತ್ತಿಲ್ಲ. ನಮಗೂ ಅವತ್ತು ಅಲ್ಲಿ ಏನು ಅವನಿಗೇನಾದರೂ ಹೊಟ್ಟೆಗೆ ತಿನ್ನಿಸ್ಬೇಕು, ಕುಡಿಸ್ಬೇಕು ಅನ್ನೋದು ಏನೂ ಗೊತ್ತಾಗಲಿಲ್ಲ. ನಾವು ಒಂಥರ ಬ್ಲ್ಯಾಂಕ್ ಆಗಿಬಿಟ್ವಿ. ಒಂದೊಂದ್ಸಲ ಹಾಗೆ ಅಲ್ಲ, ಒಂದೊಂದು ಪರಿಸ್ಥಿತಿ ನಮಗೇನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಹಾಗಾಗಿಬಿಡುತ್ತೆ. ಹಾಗೆ ಪೇರೆಂಟ್ಸ್ಗಳು ಕೂಡ ಸುಮಾರು ಜನ ಎಲ್ಲ ಬಂದು ಬಿಡ್ತಾ ಇದ್ದರು. ನಾವು ಕೂಡ ಬೇಗನೆ ಹೋದ್ವಿ. ನಾವು 2:30-3 ಗಂಟೆ ಆಗಿತ್ತು ಅನಿಸುತ್ತೆ. ಯಾಕಂದರೆ ನಾವು ಮತ್ತೆ ಘಾಟಿ ಹತ್ತಬೇಕಲ್ಲ. ಹಾಗಾಗಿ ನಮ್ಮ ಮನೆಯವರು ಅದಕ್ಕೆ ಹೆದರೋದು, ಘಾಟಿ ಹತ್ತೋದಕ್ಕೆ. ಒಂದೊಂದ್ಸಲ ಬ್ಲಾಕ್ ಆಗಿಬಿಡುತ್ತೆ. ಅದಕ್ಕೆ ಬೇಗ ಹೋಗೋಣ ಅಂತ. ಹಾಗೆ ನಾವು ಕೂಡ ಈಗ ಸ್ಕೂಲ್ ಕಡೆ ಹೊರಟ್ವಿ. ಅದು ಶೂ ಹಾಕ್, ಚಪ್ಪಲ್ ಹಾಕ್.
ಚೆನ್ನಾಗಿ ಹೋದ್ರ ಆಧಾರ್ ಕಾರ್ಡ್ ಇದೆಲ್ಲ ಬರ್ತ್ ಸರ್ಟಿಫಿಕೇಟು ಸರಿ ನಾನು ಕೊಡಿ ಅವನು ಕೊಟ್ಕೊಂಡಿಲ್ಲ ಮಾತಾಡಿದ ಎಷ್ಟು ಎಲ್ಲಿ ಮಾತಾಡಿದ್ದೆ ಈಗ ನಾವು ಮಗನ್ನ ಬಿಟ್ಬಿಟ್ಟು ಹೊರಟ್ವಿ. ನಾನು ಹಾಗೆ ರಾಕ್ ಕ್ಲಿಪ್ಪಿಂಗ್ನ ಹಾಕಿದ್ದೆ. ನನಗೆ ಏನು ಎಡಿಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಮತ್ತು ನೀವು ಎಲ್ಲರೂ ಇಷ್ಟಪಡ್ತೀರಾ ಅಂತ ರಾಕ್ ಕ್ಲಿಪ್ಪಿಂಗ್ನೇ ಹಾಕಿದ್ದೆ. ಈಗ ಒಂಥರ ಮನಸ್ಸು ಎಲ್ಲ ಒಂಥರ ಖಾಲಿ ಅನ್ನಿಸ್ತಿರುತ್ತೆ. ಇವಾಗ ಮಾತ್ರ ನಾನು ನಮ್ಮ ಮನೆಯವರು ಹತ್ತತ್ರ ಆಗುಂಬೆ ಹೋಗೋ ತನಕ ಅಳ್ತಿರ್ತೀವಿ. ನಾವಿಬ್ಬರು ಒಂದು ಅಕ್ಷರ ಮಾತಾಡಲ್ಲ. ಯಾವಾಗಲೂ ಅಷ್ಟೇ, ನಾನು ಹೋಗ್ಬೇಕಿದ್ರೆ ಎಷ್ಟು ಖುಷಿಯಿಂದ ವ್ಲಾಗ್ನ ಮಾಡ್ತೀನಿ. ತುಂಬ ಜನ ಹೇಳ್ತೀರಾ ನೀವು ಎಷ್ಟು ಖುಷಿಯಿಂದ ಹೋಗ್ತೀರಾ ಅಂತ ಹೇಳಿ. ಹೌದು, ವಾಪಸ್ ಹೋಗಿಬಿಟ್ಟು ಮನೆಗೆ ಹೋಗ್ಬೇಕಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಅಪ್ಪ ಯಾಕಾದರೂ ಬಿಟ್ಟು ಹೋಗ್ತಾ ಇದ್ದೀವೋ ಅಂತ. ಅದೇ ಅಂತ ಇದೆ ನಾನು, ಇನ್ನೊಂದು 2 ದಿನ ರಜಾ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಶ್ರೇಯು ಬೇರೆ ಈ ಸಲ SSLC, ಅದೇ ತುಂಬ ಹೇಳಿ ಬಂದಿದ್ದೀವಿ ಚೆನ್ನಾಗಿ ಓದಪ್ಪ ಅಂತ. ನೋಡೋಣ ಏನಾಗುತ್ತೆ ಅಂತ. ಮಗನ ಬಿಟ್ಟು ಬಂದ್ವಿ. ಹೆಬ್ರಿಲಿದ್ದೀವಿ ಈಗ. ಹೆಬ್ರಿಯಿಂದನೂ ಕಾರ್ಕಳ ಹೋಗ್ಬೋದು ಅಂತ ತೋರಿಸ್ತೇನೆ. ಕೇಳಬೇಕಲ್ಲ ರೀ ಎಲ್ಲಿ ಅಂತ. ಹೋಗ್ಬೋದು ಹೆಬ್ರಿಯಿಂದ. ಬಸ್ ಸ್ಟ್ಯಾಂಡಿಂದ ರೈಟ್ ಹೋದ್ರೆ ಅದೇ ನಾನು ಅದನ್ನೇ ಅಂದಿದ್ದು. ನಾವು ಅಲ್ಲಿ ಆಗುಂಬೆ ಘಾಟಿ ಹಿಡಿದ ತಕ್ಷಣ ಹಂಗೆ ಸ್ಟ್ರೈಟ್ ಹೋದ್ರೆ ಕಾರ್ಕಳ. ನಾವು ಯಾವಾಗಲೂ ಚಿನ್ನಿನಲ್ಲೇ ಇದು ಮಾಡ್ತಿತ್ತಲ್ಲ, ಇಲ್ಲೂ ಹೋಗ್ಬೋದು. ಇನ್ನು ನೆಕ್ಸ್ಟು ನಾವು ಅಕ್ಟೋಬರಿಂದ ಕಾಲೇಜ್ಗಳೆಲ್ಲ ಹುಡ್ಕಕ್ಕೆ ಶುರು ಮಾಡ್ಬೇಕಲ್ಲ. ಹಾಗಾಗಿ ನಿನ್ನೆ ಎಲ್ಲ ಕುತ್ಕೊಂಡು ಅದನ್ನೇ ಮಾತಾಡ್ತಾ ಇದ್ವಿ. ತುಂಬ ಜನ ಪೇರೆಂಟ್ಸ್ಗಳಿದ್ರು, ಕೆಲವೊಂದು ಜನ PUಗೆ ಅಡ್ಮಿಷನ್ ಮಾಡ್ದವ್ರಿದ್ರು. ಆ ಕಾಲೇಜ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಮತ್ತು ಇವಾಗ ಏನಂದರೆ ಅಕ್ಟೋಬರಲ್ಲಿನೇ ಎಕ್ಸಾಮ್ ಬರ್ಸೋದು, ಎಲ್ಲ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಇಲ್ಲ ಅಂದರೆ ಇದು ಆನ್ಲೈನಲ್ಲಿ ಅಪ್ಲಿಕೇಶನ್ ತುಂಬಿ ಅಲ್ಲೇ ಹೋಗಿ ಎಕ್ಸಾಮ್ ಬರೆಯೋದು ಇರುತ್ತೆ. ಯಾವುದೋ ಒಂದು ಕಾಲೇಜಲ್ಲಿ ರೈಟಿಂಗ್ ಇರುತ್ತಂತೆ. ನಾವು ಚಿನ್ನಿ ಬಿಟ್ಟಿದ್ವಲ್ಲ ಜ್ಞಾನಸುಧಾ, ಅಲ್ಲೆಲ್ಲ ಇದರಲ್ಲೇ ಅಂತೆ, ಕಂಪ್ಯೂಟ್ರಲ್ಲೇ ಎಕ್ಸಾಮ್ ಅಂತೆ. ಈ CET ಎಲ್ಲ ಬರೀತೀವಲ್ಲ ಆ ಥರ ಅಂತ ಹೇಳ್ತಾ ಇದ್ರು. ನಮಗೂ ಕರೆಕ್ಟಾಗಿ ಏನೂ ಗೊತ್ತಿಲ್ಲ. ಅದೇ ಇನ್ನು ಎಲ್ಲ ಎನ್ಕ್ವೈರಿ ಶುರು ಮಾಡಬೇಕು. ಶ್ರೇಯಿನೂ ಒಂಥರ ಆಗುತ್ತೆ ಅನ್ನೋದಕ್ಕೆ ನನಗೂ ಒಂಥರ ಅಂತ ಅನ್ಸೋದು. ನಾನು ಜಸ್ಟ್ ನಾರ್ಮಲ್ ಅನ್ನ ಸಾರು ಊಟ ಕೊಡಿ ಅಂದರೆ ಅವರು ಪೂರಿ ಊಟ ತಂದು ಕೊಟ್ಬಿಟ್ರು. ಊಟ ಚೆನ್ನಾಗಿ ಮಾಡಿದ್ವಿ. ಶ್ರೇಯಿಗೊಂಚೂರು ನಾನು ಮೊಸರನ್ನ ತಿನ್ನಿಸ್ದೆ. ಆಮೇಲೆ ಊಟ ಮಾಡದೆ ಹೋದರೆ ನನಗೂ ಹಂಗೆ ಸಮಾಧಾನ ಆಗಲ್ಲ. ನಾನು ಬರಬೇಕಿದ್ರೆ ಮಿಲ್ಕ್ ಶೇಕ್ ಮಾಡಿಕೊಟ್ನಲ್ಲ, ಅದು ಅವನಿಗೆ ಜಾಸ್ತಿ ಆದಂಗೆ ಆಯಿತು. ಅವನು ಹಾಗೇನೆ ಹೋಗೋ ಟೈಮ್ ಬಂತಂದ್ರೆ ಸ್ವಲ್ಪ ಡಲ್ ಆಗ್ತಾನೆ. ಅದು ಆಯಿತು. ನಾನು ಯಾವಾಗಲೂ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತಿರ್ಲಿಲ್ಲ. ಇವತ್ತು ರೋನಾ ಎಲ್ಲ ಮುಗಿದ ಮೇಲೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಪಾನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಎಲ್ಲ ಕಡೆ ಹುಡುಕಿದ್ವಿ. ಏನು ಗೊತ್ತಾ, ಈ ಕಡೆ ಸಂಡೇ ಅಂದರೆ ಒಂದು ಅಂಗಡಿ ಓಪನ್ ಇರಲ್ಲಪ್ಪ, ಅಂದರೆ ತುಂಬ ಕಮ್ಮಿ ಅಂಗಡಿಗಳು ಓಪನ್ ಇರುತ್ತೆ. ಅಲ್ಲಿ ಭಟ್ರ ಹೋಟ್ಲ ಹತ್ರ ಎದುರುಗಡೆ ಇದನ್ನ ಹಾಕ್ತಾರೆ, ಪಾನ್ ತುಂಬ ಚೆನ್ನಾಗಿರುತ್ತೆ. ಅವ್ರ ಹತ್ರ ಹಾಕ್ಸ್ಕೊತಾರೆ, ಇವರು 2 ಪಾನ್ ಹಾಕ್ಸ್ಕೊತಾರೆ. ಇವತ್ತು ಅವರು ಕ್ಲೋಸು, ಭಾನುವಾರ ಅವರು ಭಟ್ರ ಹೋಟ್ಲು ಕ್ಲೋಸ್ ಇರಬೇಕು. ಹಾಗಾಗಿ ಇಲ್ಲೇ ರೀ ಹೋಗೋದು,
ಕಾರ್ಕಳ ಹುಬ್ಳಿ. ಕೇಳ್ಕೋಬೇಕು. ಕಾರ್ಕಳ ಹಿಂಗೆ ಹೋಗೋದು. ಅಲ್ಲಿ ಬೋರ್ಡ್ ಇರುತ್ತೆ. ಇದೆ ನೋಡ್ರಿ ಕಾರ್ಕಳ 32 ಕಿಲೋಮೀಟರ್ ಇಲ್ಲಿಂದನೂ. ಅದರಿಂದ ಉಡುಪಿಯಿಂದ ಕಾರ್ಕಳ ಹಂಗೆ ಹೋಗೋದು ಈಸಿನಾ ಅಂತ ನಮಗೆ ಅಲ್ಲ. ಕರೆಕ್ಟಾಗಿ ನೋಡ್ಕೋಬೇಕು. ಈಗ ಪಾನ್ ಹುಡ್ಕಕ್ಕೆ ಹೋಗ್ತಾ ಇದ್ದಾರೆ. ಸಾಕು. ನೆಕ್ಸ್ಟ್ ಇಯರು ನಾವು ಸೌತ್ ಕೇಂದ್ರದಲ್ಲೇ ಹಾಕ್ತೀವೋ ಏನೋ ಗೊತ್ತಿಲ್ಲ. 99% ಇಲ್ಲೇ ಹಾಕೋಣ ಅಂತ ಇದ್ದೀವಿ. ನೋಡೋಣ, ಅಕ್ಟೋಬರ್ ನವಂಬರಲ್ಲಿ ಗೊತ್ತಾಗುತ್ತೆ ಯಾವ ಕಾಲೇಜು ಏನು ಎತ್ತ ಅನ್ನೋದು. ನಾವು ಅಂದ್ಕೊಂಡಿರೋ ಕಾಲೇಜೇ ಸಿಕ್ಕರೆ ಸಾಕು. ನಮ್ಮ ಶ್ರೇಯು ಚೆನ್ನಾಗೇ ಮಾಡ್ತಾ ಇದ್ದಾನೆ. ಅವ್ರ ವಾರ್ಡನ್ ಕೂಡ ತುಂಬ ಹೊಗಳಿದ್ರು ಅವನನ್ನು. ಸ್ವಲ್ಪ ಗಮನ ಕೊಡಿ ಸರ್ ಅಂತ ಹೇಳಿದ್ವಿ. ಆಯಿತು ಅಂತಲೂ ಹೇಳಿದ್ರು. ಮನೆಗೆ ಬಂದಮೇಲೆ ನನಗೆ ಈ ದಿವಾನ ನೋಡೋಕ್ಕೆ ಬೇಜಾರಾಗುತ್ತೆ. ನಾನು ಅವ್ನು ಹೆಂಗೆ ಇಟ್ಟಿದ್ನೋ ಹಾಗೆ ಇಟ್ಟು ಹೋಗಿದ್ವಿ. ಪಾಪ ಜ್ಯೂಸ್ ಕುಡ್ದಿದ್ದು ಕೂಡ ಅರ್ಧಂಬರ್ಧ ಇತ್ತು. ನಾವು ಕೂಡ ಮನೆಗೆ 5:15 ಬಂದ್ವಿ ಅನಿಸುತ್ತೆ. ಇನ್ನೇ ಬರಬೇಕಿದ್ರೆ ಖುಷಿ ಖುಷಿಯಿಂದ ಕರ್ಕೊಬಂದಿದ್ವಿ. ಇವತ್ತು ಬಿಟ್ಟು ಬಂದು ಬೇಜಾರಾಗ್ತಾ ಇತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.